ನಮಸ್ಕಾರ ವೀಕ್ಷಕರೇ, ಆನಂದ್ ಅಷ್ಟೋವಿಜನ್ಗೆ ಸ್ವಾಗತ. ಹೇಗಿದ್ದೀರಾ? ಈ ದಿವಸ ರೋಹಿಣಿ ನಕ್ಷತ್ರದ ಬಗ್ಗೆ ತುಂಬ ಸಿಂಪಲ್ ಆಗಿ ಹೇಳೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಅದು ತುಂಬ ಅಗಾಧವಾಗಿರುತ್ತೆ, ಅದು ಹೇಳಬೇಕಾದ್ರೆ ಅವಷ್ಟುಗರಾಗುತ್ತೆ. ನಾನು ತುಂಬ ಸಿಂಪಲ್ ಆಗಿ ಒಂದು ಬ್ರೀಫ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ರೋಹಿಣಿ ನಕ್ಷತ್ರ ನಮ್ಮ 27 ನಕ್ಷತ್ರಗಳಲ್ಲಿ 4ನೇ ನಕ್ಷತ್ರವಾಗಿ ಬರುತ್ತೆ. ಇದರ ಅಧಿಪತಿ ಚಂದ್ರ ಅನ್ನಾಗ್ತಾನೆ. ಇದರ ಸ್ಥಿತಿ ಇರೋದು ಋಷಭ ರಾಶಿನಲ್ಲಿ. ಯಾವುದೇ ಲಗ್ನ ಆಗಲಿ, ಯಾವುದೇ ರಾಶಿ ಆಗಲಿ, ಋಷಭ ರಾಶಿ ಋಷಭ ಲಗ್ನ ಆದರೆ ಅವ್ರ ಲೈಫು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಜಾತಕದಲ್ಲಿ ಏನೇ ದೋಷಗಳಿದ್ರೂ ಅವರು ನಿಭಾಯಿಸ್ಕೋತಾರೆ. ಆದ ಶಕ್ತಿ ಇರುತ್ತೆ ಆ ಲಗ್ನಕ್ಕೆ. ಆ ಲಗ್ನದಲ್ಲಿ ರೋಹಿಣಿ ನಕ್ಷತ್ರದಲ್ಲಿದ್ದರಂತೂ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ. ಚಂದ್ರನಿಗೆ ತುಂಬ ಉಚ್ಚಸ್ಥಾನವಾದಂಥ ಪ್ಲೇಸ್, ಅದು ತುಂಬ ಇಷ್ಟವಾದ ಪ್ಲೇಸು. ಚಂದ್ರ ಚೆನ್ನಾಗಿದ್ದರೆ ಯಾರದೇ ಜಾತಕದಲ್ಲಿ ಅವ್ರಿಗೆ ಮಿನಿಮಮ್ಮು ಇರೋದಕ್ಕೆ ಮನೆ ಆಗಲಿ, ಊಟ ಆಗಲಿ, ಇರೋದಕ್ಕೆ ಮಿನಿಮಮ್ ಏನು ಬೇಕೋ ಚಂದ್ರ ಪ್ರೊವೈಡ್ ಮಾಡ್ತಾನೆ, ಚಂದ್ರ ಚೆನ್ನಾಗಿದ್ದರೆ. ಹಾಗಾಗಿ ಇದು ಈ ನಕ್ಷತ್ರ ಯಾವಾಗಲೂ ಅರ್ಥ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಸೃಷ್ಟಿ, ಬೆಳವಣಿಗೆ, ಪೋಷಣೆ, ಸೌಂದರ್ಯನ ಇದು ಇಂಪಾರ್ಟೆಂಟಾಗಿ ಸೂಚನೆ ಕೊಡುತ್ತೆ. ಇದು ಜೀವನದಲ್ಲಿ ಸಮೃದ್ಧಿ, ಸಂತೋಷನ ಸೂಚನೆ ಕೊಡುತ್ತೆ. ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದರೆ ಅವ್ನು ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಏನೇ ಬಂದರೂ ಬರುತ್ತೆ, ಎಲ್ರಿಗೂ ಕಷ್ಟಗಳು ಬರುತ್ತೆ. ಹಾಗಾಗಿ ಕಂಫರ್ಟಬಲ್ ಆಗಿರ್ತಾರೆ ಇರೋದಲ್ಲಿ. ಆಮೇಲೆ ಇದು ತುಂಬ ಸೌಂದರ್ಯ ಸೂಚನೆ ಮಾಡುತ್ತೆ, ಸಮೃದ್ಧಿ ಸೂಚನೆ ಮಾಡುತ್ತೆ, ಮನೆಯಲ್ಲಿ ತುಂಬ ಅಟ್ರಾಕ್ಷನ್ ಸೂಚನೆ ಮಾಡುತ್ತೆ. ಆಮೇಲೆ ಇದು ಮನುಷ್ಯ ಗಣನ ಸೂಚನೆ ಮಾಡುತ್ತೆ, ಮತ್ತು ಮೃದು ಮತ್ತು ಆಕರ್ಷಕ, ವೆರಿ ಕಂಫರ್ಟಬಲ್ಲು ರೋಹಿಣಿ ನಕ್ಷತ್ರ. ಇವರು ಸಾಮಾನ್ಯವಾಗಿ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಈ ನಕ್ಷತ್ರ. ಯಾಕಂದರೆ ಶುಕ್ರನ ರಾಶಿ ಅದು ಋಷಭ, ಮತ್ತು ಚಂದ್ರನ ಪ್ರಿಯವಾದ ಚಂದ್ರ ಉಚ್ಚಸ್ಥಾನವಾದ ರಾಶಿ ರೋಹಿಣಿ ನಕ್ಷತ್ರ. ಚಂದ್ರ ಅಲ್ಲಿದ್ದರೆ ಇನ್ನೂ ಟಾಪ್ ಆಗಿರ್ತಾರೆ. ಹಾಗಾಗಿ ಈ ಮೂರು ಬಂದಾಗ ಅಟ್ರಾಕ್ಷನ್ ಇರುತ್ತೆ, ಮನೆ ಸುಖ ಸಮೃದ್ಧಿ ಇರುತ್ತೆ. ಬಟ್ ಇವ್ರಿಗೆ ಏನೇ ಮಾಡಿದ್ರು ಆ ಸುಖ ಸಮೃದ್ಧಿ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಚೆನ್ನಾಗೇ ಇರ್ತಾರೆ, ತುಂಬ ಮೃದು ಸ್ವಭಾವ, ಅಟ್ರಾಕ್ಷನ್ ಆಗಿರ್ತಾರೆ. ಯಾವಾಗಲೂ ಫ್ಯಾಮಿಲಿ, ನಾನು ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿರಬೇಕು, 4 ಜನವಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ಥರ ಇರೋದಕ್ಕೂ ಇವರು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ತುಂಬ ಎಮೋಷನಲ್ ಆಗಿ ಇರ್ತಾರೆ ಶುಕ್ರ ಸೂಚನೆ ಮಾಡ್ದಂಗೆ. ಮತ್ತು ಎಲ್ಲ ಥರ ಸುಖ ಸೌಕರ್ಯಗಳು ಇವ್ರಿಗೆ ಇರುತ್ತೆ. ನಕ್ಷತ್ರ ವೆರಿ ಇಂಪಾರ್ಟೆಂಟು. ಯಾಕಂದರೆ ನಕ್ಷತ್ರದ ಇದ್ದಂಗೆ ನಮ್ಮ ಜೀವನ, ನಮ್ಮ ಮನೋಭಾವ ಸೂಚನೆ ಮಾಡುತ್ತೆ. ಚಂದ್ರ ಎಲ್ಲಿರ್ತಾನೆ ನಮ್ಮ ಮನಸ್ಸು ಇದು ಮಾಡ್ತಾರೆ. ಯಾವ ಜೀವನದಲ್ಲಿ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಬಟ್ ಮನಸ್ಸು ಮಾಡಬೇಕಷ್ಟೇ. ಎಷ್ಟೇ ಕಷ್ಟ ಇದ್ರೂ ಅದು ಮನಸ್ಥೈರ್ಯ ಇದ್ದರೆ ನಾವು ಎದುರಿಸಿ ಅದನ್ನು ದಾಟ್ಕೊಂಡು ಬರ್ತೀವಿ, ಸಹನೆ ಇರುತ್ತೆ. ಅದು ಬಿಟ್ಟು ನಾವು ಮನಸ್ಥೈರ್ಯ ಇಲ್ಲದೇ ಇದ್ದರೆ ನಾವು ಇನ್ನೇನೋ ಮಾಡ್ಕೊಳಕ್ಕೆ ಹೋಗ್ಬಿಡ್ತೀವಿ, ಸಾಕು ಜೀವನ ಇಲ್ಲಿಗೆ ಅಂತ. ಮತ್ತು ಈ ರೋಹಿಣಿ ನಕ್ಷತ್ರದಲ್ಲಿ ಇವ್ರಿಗೆ ತುಂಬ ಭಾವನಾಜೀವಿಗಳು, ತುಂಬ ಅಟ್ರಾಕ್ಷನ್ನು, ತುಂಬ ಸಮೃದ್ಧವಾಗಿರಬೇಕು, ಮನೆಯಲ್ಲಿ ಆರಾಮಾಗಿರಬೇಕು ಆ ಥರ. ಬಟ್ ಅದೇ ಥರನೂ ಇವರಿಗೆ ಜೀವನ ಕೊಡುತ್ತೆ ಈ ನಕ್ಷತ್ರ ಪ್ರಭಾವದಿಂದ. ಇವರು ನೋಡೋದಕ್ಕೂ ತುಂಬ ಚೆನ್ನಾಗಿರ್ತಾರೆ. ಮುಖದಲ್ಲಿ ತುಂಬ ತೇಜಸ್ಸಿರುತ್ತೆ, ಕಿರಣ ಇರುತ್ತೆ, ಮಧುರ ಮಾತು, ಮತ್ತು ಜನರ ಹತ್ರ ತುಂಬ ಬೆರೀತಾರೆ ಚೆನ್ನಾಗಿ. ಆಮೇಲೆ ಒಳ್ಳೆ ಪ್ರತಿಭೆ ಇರುತ್ತೆ, ಕಲಾತ್ಮಕ ಪ್ರತಿಭೆ ಅಂತ ಹೇಳ್ತೀವಿ. ಈ ಮನೆಯನ್ನು ಇಟ್ಕೊಳ್ಳೋದೂ ಒಂದು ಪ್ರತಿಭೆನೇ. ಆಮೇಲೆ ಅವ್ರ ಲೈಫ್ ಸ್ಟೈಲಿನೂ ಇದೆ, ಅದು ಪ್ರತಿಭೆ ಅಂತ ಹೇಳಿದ್ರೆ. ಕಾರಣ ಏನಂದರೆ, ಕೆಲವು ಡ್ರೆಸ್ ಸೆನ್ಸ್ ಇರುತ್ತೆ, ಫ್ಯಾನ್ಸಿ ಡ್ರೆಸ್ ಇರುತ್ತೆ. ಆ ಡ್ರೆಸ್ ಸೆನ್ಸ್ ಕಾಂಟ್ರಾಸ್ಟು, ಈ ಡ್ರೆಸ್ ಹಾಕೋದು ಹಿಂಗೆ ಕಾಣುತ್ತೆ, ಈ ಡ್ರೆಸ್ ಹಾಕೋದು ಚೆನ್ನಾಗಿ ಕಾಣಬೇಕು ನಾನು 4 ಜನದಲ್ಲಿ, 4 ಜನ ಹತ್ರ ನಗ್ನಾಗ್ತಾ ಬೆರೀತಾರೆ ಇವರು. ಹಾಗಾಗಿ ಇದೆಲ್ಲ ಈ ರೋಹಿಣಿ ನಕ್ಷತ್ರದ ಸ್ಪೆಷಾಲಿಟೀಸು. ಈ ನಕ್ಷತ್ರ ನಾರ್ಮಲಾಗಿ ಫ್ಯಾನ್ಸಿ ಡ್ರೆಸ್ಸು, ಮ್ಯೂಸಿಕ್ಕು, ಆಮೇಲೆ ಮತ್ತು ಡ್ಯಾನ್ಸು, ಮತ್ತು ಬರವಣಿಗೆ, ವಿನ್ಯಾಸ, ಸಿನಿಮಾ, ಕಲಾಕ್ಷೇತ್ರ, ಇದೆಲ್ಲ ನಾರ್ಮಲಾಗಿ ಶುಕ್ರ ಇದೆಲ್ಲ ಸೂಚನೆ ಮಾಡ್ತಾರೆ. ಆಮೇಲೆ ಇವ್ರಿಗೆ ಸೂಕ್ಷ್ಮತೆ ಇರುತ್ತೆ. ಈ ಬರವಣಿಗೆನೂ ಅಷ್ಟೇ, ತುಂಬ ಗುಂಡಾಗಿ ಬರೀತಾರೆ ಶುಕ್ರ ಸೂಚನೆ ಮಾಡ್ದಂಗೆ ಇವರು. ಹಾಗಾಗಿ ಎಲ್ಲನೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗೇ ಇರುತ್ತೆ, ಅಂದರೆ ಅಟ್ರಾಕ್ಟಿವ್ ಆಗಿರುತ್ತೆ. ಹೆಂಗಂದ್ರೆ ಹಂಗೆ ರ್ಯಾಶ್ ಆಗಿರಲ್ಲ. ಹಾಗೆ ಯಾವುದೇ ಆಗಲಿ, ಡ್ರೆಸ್ ಸೆನ್ಸೇ ಆಗಲಿ, ಮನೆ ಇಟ್ಕೊಳ್ಳೋದೇ ಆಗಲಿ, ಒಂದು ಬರವಣಿಗೆ ಆಗಲಿ, ಅವರ ಒಂದು ಅಭಿರುಚಿಗಳೇ ಆಗಲಿ, ಎಲ್ಲ ತುಂಬ ಲೈಫ್ ಎಂಜಾಯ್ಮೆಂಟ್ಗೆ ಹೆಂಗೆ ಬೇಕೋ ಹಂಗಿರುತ್ತೆ. ಹಾಗಾಗಿ ಈ ರೋಹಿಣಿ ನಕ್ಷತ್ರ ತುಂಬ ಇಂಪಾರ್ಟೆಂಟು ಆಗಿರುತ್ತೆ, ತುಂಬ ಲಕ್ಕಿ ಇವರು. ಇವರಿಗೆ ಹಣದ ಬೆಳವಣಿಗೆ, ಕುಟುಂಬ ಸುಖ, ಆಸ್ತಿ ಲಾಭ ಸ್ವಲ್ಪ ನಿಧಾನ ಅಂತ ಇದೆ. ಯಾಕಂದರೆ ಬುಧ ಸೂಚನೆ ಮಾಡ್ತಾನೆ, ತುಂಬ ಬುದ್ಧಿವಂತಿಕೆ, ಬಟ್ ಇಟ್ ಟೇಕ್ಸ್ ಟೈಮ್ ಎಲ್ಲದಕ್ಕೂ. ಅವರು ರ್ಯಾಶಾಗಿ ಇಮಿಡಿಯೇಟು ಆತ್ರವಾಗಿ ಹೋಗಲ್ಲ. ಯಾಕಂದರೆ ಋಷಭ ಏನಂದರೆ ಸ್ವಲ್ಪ ಸೋಮಾರಿತನ ಇರ್ತದೆ, ತಕ್ಷಣ ಆಗ್ಬಿಡ್ಬೇಕಂತ ಹೋಗಲ್ಲ. ನಿಧಾನಗಾಗಲಿ, ಚೆನ್ನಾಗಾಗಲಿ, ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀವಿ ಅನ್ನೋ ಒಂದು ಮನೋಭಾವ, ಒಂದು ಕಾನ್ಸೆಪ್ಟ್ ಇರುತ್ತೆ. ಹಾಗಾಗಿ ಇವರು ಜನರಿಗೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಯಾರೇ ಆಗಲಿ ಇವ್ರ ಹತ್ರ ಹೋಗಿ ಮಾತಾಡೋದು, ಇವ್ರ ಹತ್ರ ಅಟ್ರಾಕ್ಷನ್ನು
ಜನಪ್ರಿಯತೆ ಅಂತ ಹೇಳ್ತೀವಿ. ಎಲ್ಲರ ಹತ್ರ ಬೆರೀತಾರೆ ಇವರು. ಅಂದರೆ ಇದರಲ್ಲಿ ರೋಹಿಣಿ ನಕ್ಷತ್ರ 4 ಪಾದಗಳಿರುತ್ತೆ. ಆ 4 ಪಾದನೂ ನವಾಂಶಕ್ಕೆ ಬಂದಾಗ ಯಾರ ಅಂಶದಲ್ಲಿ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟು. ಮೊದಲನೇ ಪಾದ ಕುಜಾಂಶ ಬರುತ್ತೆ. ಇವರು ಲೀಡರ್ಶಿಪ್ಪು ತುಂಬ ಇಂಪಾರ್ಟೆಂಟಾಗಿ ಕಾನ್ಫಿಡೆನ್ಸು ಸೂಚನೆ ಕೊಡುತ್ತೆ. ಎರಡನೇ ಪಾದ ಶುಕ್ರಾಂಶ, ಹಣ ಮತ್ತು ಕುಟುಂಬ ಸುಖ ಚೆನ್ನಾಗಿರುತ್ತೆ. ಮೂರನೇ ಪಾದದಲ್ಲಿ ಇದ್ದರೆ ಮಾತುಕತೆ ಮತ್ತು ಕಲಾತ್ಮಕತೆ, ಯಾಕಂದರೆ ಬುಧ ಮಾತು ಸೂಚನೆ ಕೊಡ್ತಾನೆ ಮತ್ತು ಕಲಾತ್ಮಕತೆ ಎಲ್ಲದಕ್ಕೂ ಒಂದು ಇದಾಗಿರಬೇಕು ಅಂಥೇಳಿ. ಕಲಾತ್ಮಕತೆ ಅಂದರೆ ಹೆಂಗಿನಂಗಿರೋ ಬದಲು ಒಂದು ನೋಡೋಕ್ಕೆ ಸುಂದರವಾಗಿರಬೇಕು, ಆ ಥರ ಇರಬೇಕು. ಮನೆ ಇಟ್ಕೊಳ್ಳೋದೇ ಆಗಲಿ, ನಾವಿರೋ ವೆಹಿಕಲ್ಲೇ ಆಗಲಿ, ನಾವು ಯೂಸ್ ಮಾಡೋ ವೆಹಿಕಲ್ ಆಗಲಿ, ನಾವು ಹಾಕೋ ಡ್ರೆಸ್ಸೇ ಆಗಲಿ ನೋಡೋಕೆ ಲುಕ್ಕಾಗಿರಬೇಕು, ಅದನ್ನು ಸೂಚನೆ ಮಾಡುತ್ತೆ. 4ನೇ ಮನೆ ಕುಜಾಂಶ, ಇದು ಕಟಕಾಂಶ ಬರುತ್ತೆ, ಚಂದ್ರ ಅಧಿಪತಿ. ಅಂದರೆ ಭಾವನೆಗಳು, ಆಧ್ಯಾತ್ಮಿಕತೆ ಸೂಚನೆ, ಭಾವನೆಗಳು ಜಾಸ್ತಿ ಸೂಚನೆ ಮಾಡುತ್ತೆ. ಚಂದ್ರ ಅಲ್ವಾ, ಚಂದ್ರ ಮನಸ್ಕಾರಕ. ಹಾಗಾಗಿ ಇವರು ಪ್ರೀತಿಯಲ್ಲಿ ನಿಷ್ಠೆ ಸಂಬಂಧಗಳಿಗೆ ತುಂಬ ಮಹತ್ವ ಕೊಡ್ತಾರೆ. ಹಾಗಂದರೆ ಯಾರು ಇವ್ರಿಗೆ ಪ್ರೀತಿ ಮಾಡ್ತಾರೆ, ಲವ್ ಮಾಡ್ತಾರೆ, ಗಂಡ ಹೆಂಡತಿ ಆಗಲಿ, ಒಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಎಮೋಷನಲ್ ಜಾಸ್ತಿ ಇರುತ್ತೆ, ಬಾಂಧವ್ಯ ಪ್ರೀತಿ ಕಾಳಜಿ ಇರುತ್ತೆ. ಹಾಗೆ ನಾರ್ಮಲಾಗಿ ಎಲ್ರಿಗೂ ಎಲ್ಲ ಥರ ಅನುಕೂಲಗಳಿದ್ದಾಗ ನೆಕ್ಸ್ಟ್ ಇದು ಎಲ್ಲ ಚೆನ್ನಾಗೇ ಇರ್ತಾರೆ. ಮಾತುಕತೆ ಆಗಲಿ, ಪ್ರೀತಿ ವಿಶ್ವಾಸಗಳಾಗಲಿ, ಏನಾದರೂ ಕೊರತೆ ಇದ್ದಾಗ ಮಾತ್ರ ಇದೆಲ್ಲ ಕೊರತೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಇನ್ನೊಂದು ಈ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಇದು ಸೂಚನೆ ಇದೆ, ಅದು ಎಷ್ಟರ ಮಟ್ಟಿಗೆ ನಿಜಾನು ಸುಳ್ಳು. ಯಾಕಂದರೆ ಇವರು ಸ್ವಂತ ಮನೆ ಇದ್ರೂ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅಂತ ಒಂದು ಸೂಚನೆ ಇದೆ. ಅದು ಡಿಪೆಂಡ್ ಅಪಾನ್ ಇದ್ರ ಮೇಲೆ ಹೋಗುತ್ತೆ. ಯಾಕಂದರೆ ಇದು ಕಡಾಖಂಡಿತವಾಗಿ ಹಿಂಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಆ ಥರ ಸೂಚನೆ ಇದೆ. ಅದು ಬೇರೆ ಕಾರಣಗಳು ಇರ್ಬೋದು ಇದ್ರೆ. ಆಮೇಲೆ ಇದರಲ್ಲಿ ಇನ್ನೂ ಸ್ಪೆಷಾಲಿಟಿ ಏನಂದರೆ ಈ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರ್ತಾರೆ. ಶ್ರೀಕೃಷ್ಣ ಜಾತಕದಲ್ಲಿ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಇರೋದು. ಮತ್ತು ಭೀಮಸೇನೂ ಅಷ್ಟೇ, ನಮ್ಮ ಬಸವೇಶ್ವರರು ಅಷ್ಟೇ ಈ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ನಮ್ಮ ಡೇಟಾಬೇಸಲ್ಲಿ ಇದೆ, ಅದು ಹೇಳ್ತಿರ್ತಾರೆ. ಹಾಗಾಗಿ ನಾನು ತುಂಬ ಸಿಂಪಲಾಗಿ ಹೇಳಿದ್ದೀನಿ ವೀಕ್ಷಕರೇ, ಇದು ತುಂಬ ಅಗಾಧವಾಗಿರುತ್ತೆ. ಆಮೇಲೆ ಮತ್ತೆ ಇವರಿಗೆ ದಶೆಗಳು ಚಂದ್ರ ದಶೆ ಶುರುವಾಗುತ್ತೆ. ಮೊದಲನೇ ಪಾದದಲ್ಲಿ ಹುಟ್ಟಿದರೆ ಒಟ್ಟು 10 ವರ್ಷ ಇರುತ್ತೆ. ಎರಡನೇ ಪಾದ ಅಂದರೆ 7 ವರ್ಷ ಇರುತ್ತೆ. ಮತ್ತು ಮೂರನೇ ಪಾದದಲ್ಲಿ ಹುಟ್ಟಿದರೆ 5 ವರ್ಷ. ಹಂಗೆ ಅದು ದಶೆಗಳು ಹಂಗೆ ಕಮ್ಮಿ ಆಗ್ತಾ ಹೋಗುತ್ತೆ ಪಾದಗಳು ಇದ್ದಂಗೆ. ಮತ್ತು ಕುಜ ದಶೆ 7 ವರ್ಷ ಇರುತ್ತೆ. ಮತ್ತು ರಾಹು ದಶೆ 18 ವರ್ಷ ಇರುತ್ತೆ. ಗುರು ದಶೆ 16 ವರ್ಷ. ಹಂಗೆ ನಮ್ಮ ಲೈಫ್ ಸ್ಟೈಲು ಆ ಥರ ಹೋಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಒಳ್ಳೆ ದಶೆ, ಒಳ್ಳೆ ದೊಡ್ಡ ಗ್ರಹದ ದಶೆ ಅಂದರೆ ದಟ್ ಮೀನ್ಸ್ ಶರ್ಮಾತ್ಮ 19 ವರ್ಷ, ಗುರು 16 ವರ್ಷ, ರಾಹು 18 ವರ್ಷ, ಬುಧ 17 ವರ್ಷ, ಇವರು ನಮಗೆ ಫೇವರಬಲ್ ಇದ್ಬಿಟ್ರೆ ನಮ್ಮ ಲೈಫು ಸ್ವಲ್ಪ ಕನ್ಸಿಸ್ಟೆನ್ಸಿ ಇರುತ್ತೆ. ತಕ್ಷಣ ಮೇಲೆ ಹೋಗಿ ಕೆಳಗಡೆ ಬೀಳೋದು ಲೈಫಲ್ಲಿ ಆ ಥರ ಇರೋದಿಲ್ಲ, ಕನ್ಸಿಸ್ಟೆನ್ಸಿ ಇರುತ್ತೆ. ಯಾಕಂದರೆ ರಾಹುನು ನಮಗೆ ತುಂಬ ಫೇವರಬಲ್ ಇದ್ದರೆ 18 ವರ್ಷ ನಮಗೆ ಚೆನ್ನಾಗಿ ನಡೆಯುತ್ತೆ. ಗುರುನು ಅಷ್ಟೇ ನಮಗೆ ತುಂಬ ಫೇವರಬಲ್ ಆಗಿದ್ದರೆ, ಒಳ್ಳೆ ಪ್ಲೇಸಲ್ಲಿದ್ದು ಒಳ್ಳೆಯ ಲಾಭ ಅದು ಎಲ್ಲ ಇದ್ದರೆ 16 ವರ್ಷ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ದೊಡ್ಡ ದಶೆಗಳು ಬಂದಾಗ ರೋಹಿಣಿ ನಕ್ಷತ್ರದವ್ರಿಗೆ ಅದು ಗ್ರಹ ಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾನು ತುಂಬ ಇದು ಸಿಂಪಲಾಗಿ ಹೇಳಿದ್ದೀನಿ. ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಸ್ನೇಹಿತರೆ, ಮತ್ತೆ ನಾನು ಎಲ್ಲ ಒಂದು ನಕ್ಷತ್ರಗಳ ಬಗ್ಗೆ ಒಂದು ಸಿಂಪಲಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನಿಮಗೆ ಜ್ಯೋತಿಷ್ಯದಲ್ಲಿ ಯಾವುದೇ ವಿಷಯ ತಿಳ್ಕೊಳ್ಬೇಕಾದ್ರೆ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೂ ನಾನು ಪ್ರಯತ್ನ ಮಾಡ್ತೀನಿ. ಡೆಫಿನೆಟಾಗಿ ಮಾಡೇ ಮಾಡ್ತೀನಿ ನಿಮ್ಮ ಅನಿಸಿಕೆ ಪ್ರಕಾರ. ಹಾಗಾಗಿ ಈ ವಿಡಿಯೋ ನಾನು ಇಲ್ಲೇ ನಿಲ್ಲಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.